ಕಳೆದ ವರ್ಷದ ಹುಲಿ ಈ ವರ್ಷದ ಇಲಿ ಯಾವುದು? SRH. ನಮಸ್ಕಾರ ಎಲ್ರಿಗೂ, ಜನಾರ್ದನ್ ಸರ್ ಮಾತಾಡ್ತಾ ಇರೋದು. ಕುಶಲವೇ, ಕ್ಷೇಮವೇ, ಸೌಖ್ಯವೇ? ವೆಲ್ಕಮ್ ಬ್ಯಾಕ್ ಟು ಗಣೇಶ್ ಕಾರಂತ್ ಕ್ರಿಕೆಟ್ ಟಾಕ್ಸ್ ಯೂಟ್ಯೂಬ್ ಚಾನಲ್. SRH ಯಾವಾಗ ಒಂದು ಸ್ಟೇಟ್ಮೆಂಟ್ ಕೊಟ್ಟರು, ನಾವು ನಮ್ಮ ತಂಡದ ಸ್ಕೋರ್ ಇದು ಸ್ಟಾರ್ಟಿಂಗ್ ಡಿಜಿಟ್ 3 ನೋಡ್ಲಿಕ್ಕೆ ಇಷ್ಟಪಡ್ತೇವೆ, ಅಂದ್ರೆ 300ರ ಮೇಲೆ ಹೊಡಿಲಿಕ್ಕೆ ಇಷ್ಟಪಡ್ತೇವೆ ಎಲ್ಲ ಮ್ಯಾಚ್ ಅಂತ ಹೇಳಿದ್ರು. ಆವಾಗಿಂದ ಟೀಮಿಗೆ ಎಂತಾಗಿದೆ ಅಂತ ಗೊತ್ತಿಲ್ಲ. ಫಸ್ಟ್ ಮ್ಯಾಚ್ 286 ಹೊಡೆದು ಒಂದು ಸ್ಟೇಟ್ಮೆಂಟ್ ಪಾಸ್ ಮಾಡಿದ್ರು. ನಾವು ಇಡೀ IPL ಇದೇ ತರ ಬ್ಯಾಟಿಂಗ್ ಮಾಡ್ತಾ ಇರ್ತೇವೆ, ಡಮಾಲ್ ಡಿಮಿಲ್ ಅಂತ ಹೊಡಿತಾ ಇರ್ತೇವೆ. ಇಶಾನ್ ಕಿಶನ್ ಅವ್ರು ಕೂಡ ಬಂದಿದ್ದಾರೆ. ನಮ್ಗೆ ಅನ್ಸಿತ್ತು, ಇವರೆಂತ ಮಾರ್ರೆ 300 ರನ್ನಿಂದ ಹೊಡಿತಾರ ಅಂತ. ಫಸ್ಟ್ ಮ್ಯಾಚ್ ಆದ್ಮೇಲಿಂದ ಅದರ ಅರ್ಧ ಸ್ಕೋರ್ 150 ಹೊಡಿಲಿಕ್ಕೆ ಸಹ ಒದ್ದಾಡ್ತಾ ಇದ್ದಾರೆ. ನಿನ್ನೆ GT ವಿರುದ್ಧದ ಪಂದ್ಯದಲ್ಲಿ ಮತ್ತೊಂದು ಸಲ ಹೀನಾಯವಾಗಿ SRH ಸೋತು ಲಾಸ್ಟ್ ಪ್ಲೇಸ್ ಅನ್ನ ಭಯಂಕರ ಚಂದ ಮಾಡಿ ಅಲಂಕರಿಸಿಕೊಂಡಿದೆ. ಈ ಲಾಸ್ಟ್ ಪ್ಲೇಸ್ ಇಂದ ಎದ್ದೇಳಿಕೆ ಭಾರಿ ಕಷ್ಟಪಡ್ಬೇಕಂತ. ರನ್ ರೇಟ್ಸ್ ಪಾತಾಳಕ್ಕೆ ಹೋಗ್ತಾ ಉಂಟು, ಪಾಯಿಂಟ್ಸ್ ಅಂತೂ ಮೇಲೆ ಬರ್ತಾ ಇಲ್ಲ. SRH ಈ ಸಲ ಎಂತ ಸಹ ವರ್ಕೇ ಆಗ್ತಾ ಇಲ್ಲ. ನೋಡಿ, ಫಸ್ಟ್ ಬ್ಯಾಟಿಂಗ್ ಮಾಡಿದಂತ SRH ಹೊಡಿಲಿಕ್ಕಾದದ್ದು ಕೇವಲ 152 ರನ್. ಬ್ರೋ, ಅವೇ ಮ್ಯಾಚ್ ಇರ್ಬೋದು, ನೋ ಹೋಮ್ ಮ್ಯಾಚ್. SRHನ ತವರ್ನಲ್ಲಿಯೇ ಅವರು 152 ರನ್ ಹೊಡೆದದು. ಬಟ್ ನಿನ್ನೆ ಆಡಿದಂತಹ ಪಿಚ್ ಏನಿತ್ತು ಅದು ಸ್ಲೋ ಪಿಚ್. SRH ಇದು ಏನು ಹೈದರಾಬಾದ್ ಗ್ರೌಂಡು, ಫ್ಲಾಟ್ ಟ್ರ್ಯಾಕ್, ಹಾಗೆ ಹೀಗೆ ಅದೆಲ್ಲ ಹೇಳ್ತಾರೆ. ಬಟ್ ನಿನ್ನೆ ಆಡಿದಂಥ ಪಿಚ್ ಏನಿದೆ ಅದು ಆನ್ ಸ್ಲೋವರ್ ಸೈಡ್ ಅಂತ ಹೇಳ್ತಾರಲ್ಲ, ಸ್ಲೋ ಪಿಚ್ಚಲ್ಲಿ ಆಡಿದ್ದು. ಯಾಕೆ SRH ಮ್ಯಾನೇಜ್ಮೆಂಟ್ ಕ್ಯೂರೇಟರ್ಗೆ ನಾವು ಸ್ಲೋ ಪಿಚ್ಚಲ್ಲಿ ಆಡ್ತೇವೆ, ಸ್ಲೋ ಪಿಚ್ ಇರಲಿ ಅಂತ ಹೇಳಿದ್ರು ಅಂತ ಗೊತ್ತಿಲ್ಲ. ಯಾಕಂತಂದರೆ ಅವರ ಸ್ಟ್ರೆಂತ್ಗೆ ಆಡ್ಬೋದಿತ್ತು. SRHನ ಸ್ಟ್ರೆಂತ್ ಏನು? ಬ್ಯಾಟಿಂಗ್ ಪಿಚ್ಚಲ್ಲೇ ಆಡ್ಬೋದಿತ್ತು. ಎಂತಕ್ಕೆ ಹಾಗೆ ಹೇಳಿದ್ರು? ಯಾಕೆ ಕ್ಯೂರೇಟರ್ಗೆ ನಾವು ಸ್ಲೋ ಪಿಚ್ಚಲ್ಲಿ ಆಡ್ತೇವೆ ಅಂತ ಹೇಳಿದ್ರು ಅಂತ ನನಗೆ ಇನ್ನೂ ಸಹ ಗೊತ್ತಿಲ್ಲ. ಆ್ಯಂಡ್ ಟಾಸ್ ಟೈಮಲ್ಲಿ ಕಮಿನ್ಸ್ ಅವ್ರು ಏನು ಹೇಳಿದ್ರು ಅಂತಂದರೆ, ಓಕೆ ಎನಿವೇಸ್, ಅಂದರೆ ಟಾಸ್ ಸೋತರು, ನಾವು ಬ್ಯಾಟ್ ಮಾಡ್ತೇವೆ, ನಮಗೆ ವಿ ಲೈಕ್ ಟು ಬಿ ಅಗ್ರೆಸಿವ್. ಎಂಥ ಅಗ್ರೆಸಿವ್ ಮಾರೆ? ಸ್ಲೋ ಪಿಚ್ಚಲ್ಲಿ ಯಾಕೆ ಅಗ್ರೆಸಿವ್ ಬೇಕು? ಒಂದು ಸ್ವಲ್ಪ ತಾಳ್ಮೆಯಿಂದ ಆಡಿ, ಫಸ್ಟ್ 10 ಓವರ್ ಸ್ವಲ್ಪ ನೋಡಿಕೊಂಡು ಆಡಿ, ಮತ್ತೆ 10 ಓವರ್ಗೆ ವಿಕೆಟೆಲ್ಲ ಇಟ್ಟುಕೊಂಡು ಗೇರ್ ಚೇಂಜ್ ಮಾಡ್ಬೋದಿತ್ತು. ಈ ಅಗ್ರೆಸಿವ್ ಅಂತ ಹೇಳಿಕೊಂಡು ಮ್ಯಾಚ್ ಪೂರ್ತಿ ಲಗಡಿ ಹೋಗಿದೆ. ಆ್ಯಂಡ್ ಮಿಡ್ಲ್ ಓವರಲ್ಲಿ ಅವರ ಏನು ಕೋಚ್ ವೆಟೋರಿ ಅವರ ಹತ್ರ ಕೇಳಿದಾಗ, ಇಲ್ಲ ಇದು ನಾವು ಪಿಚ್ ನೋಡಿಕೊಂಡು ಆಡಬೇಕು, ಹಾಗೆ ಹೀಗೆ ಅಂತ ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಾರೆ. ನಾನು ನಿನ್ನೆ ಪೂರ್ತಿ ಮ್ಯಾಚ್ ನೋಡಿದೆ, ಅವಾಗ ಅಂದ್ಕೊಂಡೆ, ಕರೆಕ್ಟ್ ಒಂದು ಡಿಸಿಷನಿಗೆ ಬನ್ನಿ. ನೋಡಿಕೊಂಡು ಆಡ್ತೀರಾ ಅಥವಾ ಎಲ್ಲ ಮ್ಯಾಚಿಗೆ ಸಹ ಚಚ್ಕೊಂಡು ಹೋಗ್ಬೇಕಂತ ಡಿಸೈಡ್ ಮಾಡ್ತೀರಾ ಅಂತ. ನೋಡಿ, ನಿನ್ನೆ ಸಿರಾಜ್ ಅಣ್ಣನ ಬೌಲಿಂಗ್ ಸೂಪರ್, ಮ್ಯಾನ್ ಆಫ್ ದ ಮ್ಯಾಚ್. 4 ಓವರಿಗೆ 17 ರನ್ನಿಗೆ 4 ವಿಕೆಟ್. RCB ಅವರ ತಲೆ ಚಚ್ಚಿಕೊಳ್ತಾ ಇರ್ಬೋದು, ಅಣ್ಣ ನೀನು ಈ ಥರ ಕನ್ಸಿಸ್ಟೆಂಟ್ ಆಗಿ ಮ್ಯಾನ್ ಆಫ್ ದ ಮ್ಯಾಚ್ ಬರುವಂಥ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಿದ್ರೆ ನಾವು ಯಾಕೆ ಬಿಟ್ಟು ಕೊಡ್ತಾ ಇದ್ದೆವು ನಿನ್ನನ್ನು? ಮೇವೇಸಿ ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ ಪಾಪ ಫಾಸ್ಟ್ ಬೌಲರ್ಸ್ ಎಂತ ಮಾಡ್ಲಿಕ್ಕೆ ಆಗುದಿಲ್ಲ, ಹಾಗೆ ಸಹ ಹೇಳಲಿಕ್ಕೆ ಆಗುದಿಲ್ಲ ಮಾರ್ರೆ. ನಮ್ಮ ಮೇಲೆ ಮೊನ್ನೆ ಮ್ಯಾನ್ ಆಫ್ ದ ಮ್ಯಾಚ್ ತಗೊಂಡದ್ದು ಸಿರಾಜ್ ಅಣ್ಣನೇ ಅಲ್ವಾ, ನಮ್ಮ ಅಗೇನ್ಸ್ಟ್ ತವರು ನೆಲದಲ್ಲಿ. ಸೊ ಸಿರಾಜ್ ಅಣ್ಣ ಆ ಕಡೆ ಅದು ಹಾಗೆ ಒಂದು ತಂಡ RCBಯನ್ನು ಬಿಟ್ಟು ಬೇರೆ ತಂಡಕ್ಕೆ ಹೋದ್ಮೇಲೆ ಇನ್ನೂ ಸಹ ಪ್ರಚಂಡ ಪ್ರದರ್ಶನ ಬರ್ತದೆ, ಎಂತ ಮಾಡ್ಲಿಕ್ಕೆ ಆಗೋದಿಲ್ಲ. ನಿನ್ನೆ ಪವರ್ ಪ್ಲೇಯಲ್ಲಿಯೇ 3 ವಿಕೆಟ್ ಹೋಗಿ ಆಗಿದೆ SRH. ಇದು ಹೆಡ್ಡೇಕೆ ಕೊಡಲಿಲ್ಲ. ಫಸ್ಟ್ ಓವರಲ್ಲಿ ಒಂದು 2 4 ಹೊಡೆದ ಮೇಲೆ ಫಸ್ಟ್ ಓವರ್ನ ಕೊನೆಯ ಬಾಲ್ ಸಿರಾಜ್ ಅಣ್ಣನ ಓವರಲ್ಲಿ ವಿಕೆಟ್. ಅದಾದಮೇಲೆ ಅಭಿಷೇಕ್ ಶರ್ಮಾ ಅವರು ಸ್ವಲ್ಪ ತಾಳ್ಮೆ ಇಟ್ಟುಕೊಂಡು ಆಡುವಂತಹ ಪ್ರಯತ್ನ ಮಾಡಿದರು. 16 ಬಾಲಿಗೆ 18 ರನ್. ಬಟ್ ಅಗೇನ್ ಆ ಒಂದು ಧಾವಂತ ಇದೆಯಲ್ಲ, 6 ಹೊಡಿಬೇಕು, ತಲೆ ಮೇಲೆ ಹೊಡಿಬೇಕು ಫೀಲ್ಡರ್ದು, ಹಾಗೆ ಹೊಡಿಲಿಕ್ಕೆ ಹೋಗಿ ಕರೆಕ್ಟ್ ಫೀಲ್ಡರ್ಗೆ ಕ್ಯಾಚ್ ಕೊಟ್ಟು ಔಟ್ ಆದರು. ಇಶಾನ್ ಕಿಶನ್ ಅವರು ಕೂಡ ಹಾಗೆ ಫಸ್ಟ್ 2 ವಿಕೆಟ್ ಸಿರಾಜ್ ಅವರು ತೆಗೆದ್ರೆ, ಇನ್ನೊಂದು ವಿಕೆಟ್ ಪ್ರಸಿದ್ಧ ಕೃಷ್ಣ ಅವರು. ಇಶಾನ್ ಕಿಶನ್ ಅವರು ಕೂಡ ಹಾಗೆ ಅಲ್ಲಿ ಫೀಲ್ಡರ್ ಇದ್ದಾರೆ ಮಾರ್ರೆ, ಬೌನ್ಸ್ ಆಗ್ತಾರೆ ಅಂತ ಗೊತ್ತುಂಟು. ಅಲ್ಲಿ ಫೈನ್ ಲೆಗಲ್ಲಿ ಫೀಲ್ಡರ್ ಇಟ್ಟಿದ್ದಾರೆ, ಅಲ್ಲಿ 6 ಹೊಡಿಲಿಕ್ಕೆ ಹೋಗಿ ಅವರ ಫೇವ್ರೆಟ್ ಶಾಟ್, ಅಲ್ಲಿ 6 ಹೊಡಿಲಿಕ್ಕೆ ಹೋಗಿ ಕ್ಯಾಚ್ ಕೊಟ್ಟು ಔಟ್ ಆದರು. ಮತ್ತೆ ಒಂದು 4 ವಿಕೆಟ್ ಬಿದ್ದ ಮೇಲೆ ಮತ್ತೆ ನಿಧಾನ ಆಡಲಿಕ್ಕೆ ಸ್ಟಾರ್ಟ್ ಮಾಡಿದರು. 4-3 ಒಂದು 50 ರನ್ ಪಾರ್ಟ್ನರ್ಶಿಪ್ ಬಂತು. ಯಾರ್ದು? ನಿತೀಶ್ ರೆಡ್ಡಿ ಮತ್ತೆ ಕ್ಲಾಸನ್ ಅವರದು. ನಿತೀಶ್ ರೆಡ್ಡಿ ಪಾಪ ಒದ್ದಾಡಿದ್ರು, ಏನು ಮಾಡಲಿಕ್ಕೆ ಅವರಿಗೆ ಆಗ್ತಾ ಇರಲಿಲ್ಲ. ಹೋರಾಟ ನಡೆಸಿದ್ರು. 34 ಬಾಲಿಗೆ 31 ರನ್ ಹೊಡೆದ್ರು. ಆ ಕಡೆಯಿಂದ ಕ್ಲಾಸನ್ ಅವರು ರಣಬೇಟೆಗಾರ, ಸ್ಪಿನ್ ಬ್ಯಾಷರ್, ಹಾಗೆ ಹೀಗೆ ಅಂತೆಲ್ಲ ಕರಿತೇವಲ್ಲ, ಸ್ಪಿನ್ ಬ್ಯಾಷರ್, ಅಲ್ಟ್ರಾ ಪ್ರೋ ಮ್ಯಾಕ್ಸ್ HD, ಒಂದು ಟು ಎನ್ ಎಕ್ಸ್ಟೆಂಟ್ ಸಾಯಿ ಕಿಶೋರ್ ಅವರಿಗೆಲ್ಲ ಟಾರ್ಗೆಟ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದರು ಕ್ಲಾಸನ್ ಅವರು. ಸ್ಪಿನ್ನರ್ ರಾಶಿದ್ ಖಾನ್ ಆಗಿರ್ಬೋದು, ಎಲ್ಲರಿಗೆ ಸಹ ಟಾರ್ಗೆಟ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದರು. ಬಟ್ ಯಾವಾಗ ಅವರು ಔಟ್ ಆದರು ಆವಾಗ ಒಂದು ಹೋಪ್ಸ್ ಹೋಯ್ತು SRH. ಇದು ಒಂದು ರೆಸ್ಪೆಕ್ಟೇಬಲ್ ಟೋಟಲ್ ಮಾಡಬೇಕು, ಹಾಗೆ ಹೀಗೆ. ಈ ನಿನ್ನೆಯ ಬೌಲಿಂಗ್ ಏನಿದೆ GTದು,
ಅವರು ಅಂದುಕೊಂಡಂತೆ ಆಯಿತು. ಪವರ್ ಪ್ಲೇಯಲ್ಲಿ ಸಿರಾಜ್ ಅಣ್ಣ ಮತ್ತು ಪ್ರಸಿದ್ಧ ಕೃಷ್ಣ ಸೂಪರ್ ಆಗಿ ಬಾಲ್ ಹಾಕಬೇಕು. ಮಿಡ್ಲ್ ಓವರಲ್ಲಿ ಸಾಯಿ ಕಿಶೋರ್ ಅವರು ಸೂಪರ್ ಆಗಿ ಬಾಲ್ ಹಾಕಬೇಕು, ಅವರು ವಿಕೆಟ್ ತೆಗಿಬೇಕು. ಯಾಕಂದ್ರೆ ರಶೀದ್ ಖಾನ್ ಅವರು ವಿಕೆಟ್ ತೆಗಿತಾ ಇಲ್ಲ, ಬಟ್ ಎನಿವೇಸ್ ತೀರಾ ಜಾಸ್ತಿ ರನ್ನೇನು ಬಿಟ್ಕೊಟ್ಲಿಲ್ಲ, 4 ಓವರಿಗೆ 31 ರನ್, ಫೈನ್. ಬಟ್ ಸಾಯಿ ಕಿಶೋರ್ ಅವರು 2 ವಿಕೆಟ್ ತೆಗೆದ್ರು. ಮತ್ತೆ ಪುನಃ ಅಂತ್ಯದಲ್ಲಿ ಏನು ಸ್ಲಾಗ್ ಓವರ್ ಅಂತ ಹೇಳ್ತೇವೆ, ಆ ಕ್ಷಣದಲ್ಲಿ ಮತ್ತೆ ಪುನಃ ಪ್ರಸಿದ್ಧ ಕೃಷ್ಣ ಮತ್ತೆ ಸಿರಾಜ್ ಅಣ್ಣ ವಿಕೆಟ್ ತೆಗಿಬೇಕು ಅಂತ. ಸಿರಾಜ್ ಅಣ್ಣ ಫಸ್ಟಿಗೆ 2 ವಿಕೆಟ್ ತೆಗೆದ್ರು, ಕೊನೆಗೆ 2 ವಿಕೆಟ್ ತೆಗೆದ್ರು. ಸೊ 4 ವಿಕೆಟ್ ತೆಗೆದ್ರು. ಪ್ರಸಿದ್ಧ ಕೃಷ್ಣ ಸ್ಟಾರ್ಟಿಂಗ್ ಅಲ್ಲಿ 1, ಕೊನೆಗೆ 1, 2 ವಿಕೆಟ್. ಮಿಡ್ಲ್ ಓವರ್ಸ್ ಅಲ್ಲಿ ಸಾಯಿ ಕಿಶೋರ್ ಅವರು 2 ವಿಕೆಟ್ ತೆಗೆದ್ರು. ಹೊಡಿಸಿಕೊಂಡದ್ದು ಕೇವಲ 1 ಬೌಲರ್ ಮಾತ್ರ, ಇಶಾಂತ್ ಶರ್ಮಾ ಅವರು ಭರ್ಜರಿ ಅರ್ಧಶತಕ, 4 ಓವರಿಗೆ 53 ರನ್ ಬಿಟ್ಟು ಕೊಟ್ಟರು. ಅವರು ಸಹ ಇಲ್ಲಾದ್ರು ಟೈಟ್ ಬೌಲಿಂಗ್ ಮಾಡಿದಿದ್ರೆ 120ಕ್ಕೆ ಇಷ್ಟೇ SRH ತೃಪ್ತಿ ಪಡಬೇಕಿತ್ತು. 152 ಹೊಡೆದು ಕ್ರೆಡಿಟ್ ಗೋಸ್ಟು ಅವರ ಕ್ಯಾಪ್ಟನ್ ಕಮಿನ್ಸ್ ಅವರು 9 ಬಾಲಿಗೆ 22. ಆಲ್ ಆಫ್ ಅ ಸಡನ್ ಎಸ್ಪೆಷಲಿ ಲಾಸ್ಟ್ ಓವರಲ್ಲಿ ರನ್ ಬಂತಣ್ಣ. ಲಾಸ್ಟ್ ಓವರಲ್ಲಿ 17 ರನ್ ಹರಿದು ಬಂತು. ಸೊ 152 ಹೊಡೆದ್ರು. 152 ಅದನ್ನು ಡಿಫೆಂಡ್ ಮಾಡುವಂಥ ಸ್ಟಾರ್ಟಿಂಗ್ 4 ಓವರ್ ಬೌಲಿಂಗ್ ಹಾಗೆ ಇತ್ತು SRH ಇದು. ಏನು ಎವರ್ ಕನ್ಸಿಸ್ಟೆಂಟ್ ಪ್ರೋ ಅಲ್ಟ್ರಾ ಪ್ರೋ ಅಂತ ಹೇಳ್ತೇವಲ್ಲ, ಸಾಯಿ ಸುದರ್ಶನ್ ಅವರನ್ನ ಬಾರಿ ಹೊಗಳ್ತಿದ್ದೆವು, ಏನು ಕನ್ಸಿಸ್ಟೆನ್ಸಿ ಮಾರೆ, ಹಾಗೆ ದೃಷ್ಟಿ ಬಿತ್ತಂದ ಕಾಣ್ತದೆ. ಪಾಪ 5 ರನ್ನಿಗೆ ಔಟ್. 5 ರನ್ನಿಗೆ ಅವ್ರು ಔಟ್ ಆದ್ರು ಶಮಿ ಅವರ ಬೌಲಿಂಗಲ್ಲಿ. ಅದಾದಮೇಲೆ ಬಟ್ಲರ್, ಫಾರ್ಮಲ್ಲಿ ಇದ್ದಂಥ ಆಟಗಾರ ಬಟ್ಲರ್ ಅವರು 0 ಸುತ್ತಿದ್ರು. ಸೊ 16 ರನ್ ಆಗುವಷ್ಟರಲ್ಲಿ 2 ವಿಕೆಟ್ ಬಿದ್ದಾಗಿ ಆಗಿದೆ. GT 2 ವಿಕೆಟ್ ಬಿದ್ದಾಗಿ ಆಗಿದೆ. 4ನೇ ಓವರ್ ನಡೀತಾ ಇತ್ತು. ಆಗ ಒಂದು ರೇಂಜಿಗೆ ಪ್ರೆಷರ್ ಅಂತೂ ಕ್ರಿಯೇಟ್ ಆಗಿದ್ದು ಹೌದು. ಆ್ಯಂಡ್ ಫಸ್ಟ್ ಮ್ಯಾಚ್ ಆಡ್ತಾ ಇರುವಂತಹ ಆಟಗಾರ ಅಂದರೆ GTಗೆ ಈ ಸೀಸನ್ ಫಸ್ಟ್ ಮ್ಯಾಚ್ ಆಡ್ತಾ ಇರುವಂತಹ ಆಟಗಾರ ವಾಷಿಂಗ್ಟನ್ ಸುಂದರ್ ಅವರನ್ನ ಸಡನ್ ಆಗಿ ಟಾಪ್ ಆರ್ಡರ್ಲಿ ಆಡಿಸ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. 2 ವಿಕೆಟ್ ಹೋಯ್ತಾ, ಮಜ್ಜಾ ಮಾಡಂತ ಕಳಿಸಿದ್ರು. ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ವಾಷಿಂಗ್ಟನ್ ಸುಂದರನ್ನು ಕಳಿಸ್ತಾರೆ ಅಂತ. ವಾಷಿಂಗ್ಟನ್ ಸುಂದರ್ ಬಂದದ್ದು ಪಂದ್ಯದ ಚಿತ್ರಣವೇ ಬೇರೆ. ಅಲ್ಲಿ ತನಕ ಏನೊಂದು ಪ್ರೆಷರ್ ಇತ್ತು, ಸ್ಲೋ ಆಗಿ ಹೋಗ್ತಾ ಇತ್ತು. ಇದು ಬಾರಿ ಟೈಟ್ ಆಗ್ತದೆ ಮಾರ್ರೆ ಅಂತ ಹೇಳೋದು, ಥ್ರಿಲ್ಲರ್ ಆಗ್ತದೆ. ಆ ಥ್ರಿಲ್ಲರ್ ಗಿಲ್ಲರ್ ಎಂಥದ್ದು ಇಲ್ಲ. ಆ ಕಡೆಯಿಂದ ವಾಷಿಂಗ್ಟನ್ ಸುಂದರ್ ಬಂದರು, ಈ ಕಡೆಯಿಂದ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಇವರನ್ನು ಹಾಕಿಕೊಂಡ್ರು. ಹೆಡ್ ಅವರ ಬದಲು ಸಮರ್ಜಿತ್ ಸಿಂಗ್ ಅವ್ರನ್ನ ಹಾಕಿಕೊಂಡ್ರು. ಅಣ್ಣ ಫಸ್ಟ್ ಓವರಲ್ಲಿ 20 ರನ್ ಡಮಾರ್. ಅಲ್ಲಿ ಏನು ಟೈಟ್ ಬೌಲಿಂಗ್ ಮಾಡಿದ್ರು ಕಮಿನ್ಸ್ ಮತ್ತೆ ಶಮಿ, ಅದು ಪೂರ್ತಿ ಹಾಳಾಗಿ ಹೋಯ್ತು. 20 ರನ್, 2 4, 2 6 ಹೊಡೆದ್ರು ವಾಷಿಂಗ್ಟನ್ ಸುಂದರ್. ಸೊ ಅಂದರೆ ಪ್ರೆಷರ್ ಗಿಜರ್ ಎಲ್ಲ ಫುಲ್ಲು ರಿಲೀಸ್ ಆಗಿ ಹೋಯ್ತು. ಸಮರ್ಜಿತ್ ಸಿಂಗ್ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಬಂದು ಹಾಕಿದ್ದು 1 ಓವರ್, 1 ಓವರ್ಗೆ 20 ರನ್ ಕೊಟ್ಟರು. ಕಮಿನ್ಸ್ ಅವ್ರು ಹೇಳಿದ್ರು, ಅಣ್ಣ ದೊಡ್ಡ ನಮಸ್ಕಾರ ನಿಂಗೆ, ಒಳ್ಳೆ ಇಂಪ್ಯಾಕ್ಟ್ ಕ್ರಿಯೇಟ್ ಮಾಡಿದ್ದೆ ಅಂತ. ಸೊ ಹೀಗೆ ಒಂದು ಕಡೆಯಿಂದ ಇವ್ರು ಹೊಡಿತಿದ್ದಾರೆ ಯಾರು ವಾಷಿಂಗ್ಟನ್ ಸುಂದರ್, ಇನ್ನೊಂದು ಕಡೆಯಿಂದ ಒಂಥರ ಟಾಪ್ ಗೇರ್ ಅಂತ ಹೇಳೋದಿಲ್ಲ, ನಾನು ನಿಂತ್ಕೊಂಡಿರ್ತೇನೆ ಅಣ್ಣ, ನೀನು ಆಡ್ತಾ ಇರು ಅಂತ ಗಿಲ್ ಹೇಳಿದ್ರು ಅಂತ ಕಾಣ್ತದೆ. ಗಿಲ್ ಅವ್ರು ನಿಧಾನಕ್ಕೆ ಆಡ್ತಾ ಇದ್ರು. ಆ ಕಡೆಯಿಂದ ವಾಷಿಂಗ್ಟನ್ ಸುಂದರ್ 29 ಬಾಲಿಗೆ 49 ರನ್. ಅವ್ರು ಔಟ್ ಆದ್ರು. ಅನಿಕೇತ್ ವರ್ಮಾ ಅವ್ರು ಕ್ಯಾಚ್ ಹಿಡ್ತದ್ದು, 3rd ಅಂಪೈರಿಗೆ ಹೋಯ್ತು. ಅದು ಬಾಲ್ ಟಚ್ ಆಗಿದೆ ಇಲ್ವ ಅಂತ ಸುಮಾರು ಹೊತ್ತು ತಗೊಂಡ್ರು. ಆ್ಯಂಡ್ ಅವ್ರು ಔಟ್ ಆದಮೇಲೆ ಗಿಲ್ ಅವ್ರು ಕೂಡ ವಾದ ಮಾಡ್ತಾ ಇದ್ರು, ನಂಗೇನದು ಔಟ್ ಥರ ಕಾಣ್ತಾ ಇತ್ತಪ್ಪ, ಕೆಲವೊಂದು ಆ್ಯಂಗಲಲ್ಲಿ ಬಾಲ್ ಟಚ್ ಆಗಿದೆ ಅಂತ ಅನ್ನಿಸ್ತಾ ಇತ್ತು ಗ್ರೌಂಡಿಗೆ. ಎನಿವೇಸು ವಾಷಿಂಗ್ಟನ್ ಸುಂದರ್ ಅವರಂತೂ ಭಾರಿ ಚೆಂದ ಮಾಡಿ ಆಡಿದರು. ಅವ್ರು 7 ಬೌಲರ್ನ ಉಪಯೋಗಿಸ್ಕೊಂಡ್ರು SRH, ಬಟ್ ಏನು ಮಾಡ್ಲಿಕ್ಕೆ ಆಗಲಿಲ್ಲ. ಒಂದು ಟಾರ್ಗೆಟ್ ಕಡಿಮೆ ಉಂಟು, ಇನ್ನೊಂದು ಆ ಪವರ್ ಪ್ಲೇಲಿ 20 ರನ್ ಹರಿದು ಬಂದದ್ರಿಂದ 1 ಓವರಲ್ಲಿ ತುಂಬ ಫ್ರೀಯಾಗಿ ಆಡಲಿಕ್ಕೆ ಸ್ಟಾರ್ಟ್ ಮಾಡಿದ್ರು GT ಆಡಿದಾಗ ಸ್ಲೋ ಪಿಚ್ಚಾ ನಂಗೆ ಅಂತ ಗೊತ್ತಾಗ್ತಿಲ್ಲಪ್ಪ, ಬ್ಯಾಟಿಂಗ್ ಪಿಚ್ ಥರವೇ ಅನ್ನಿಸ್ತಾ ಇದೆಯಲ್ಲ ಅನ್ನುವಂಥ ರೇಂಜ್ಗೆ ಚಚ್ತಾ ಇದ್ರು ವಾಷಿಂಗ್ಟನ್ ಸುಂದರ್. ಅವರು ಔಟ್ ಆದಮೇಲೆ ಬಂದಂಥ ಇನ್ನೊಂದು ಆಟಗಾರ ಇವರ ಇಂಪ್ಯಾಕ್ಟ್ ಪ್ಲೇಯರ್ ಇಶಾಂತ್ ಶರ್ಮಾ ಅವರ ಬದಲು ರುದರ್ಫೋರ್ಡ್ ಅವ್ರನ್ನ ಹಾಕ್ಕೊಂಡ್ರು ಇಂಪ್ಯಾಕ್ಟ್ ಪ್ಲೇಯರ್ ಆಗಿ. ಅವ್ರು ಬಂದು ಇನ್ನೊಂದು ವೇಗದಲ್ಲಿ ಆಡ್ತಾ ಇದ್ದಾರೆ ಮಾರ. ಅವರು 16 ಬಾಲಿಗೆ 35 ರನ್ ಚಚ್ಚಿದ್ರು. ಅದು ಸಹ ಎಸ್ಪೆಷಲಿ ಅಭಿಷೇಕ್ ಶರ್ಮಾ ಅವ್ರು ಸಹ 1 ಓವರ್ ಹಾಕಿದ್ದು, 1 ಓವರಿಗೆ 18 ರನ್ ಬಿಟ್ಟುಕೊಟ್ರು. ಅಭಿಷೇಕ್ ಶರ್ಮಾ ಅವರ 1 ಓವರಲ್ಲಿ ಫಸ್ಟ್ 4 ಬಾಲಿಗೆ 4 4 ರುದರ್ಫೋರ್ಡ್ ಸೂಪರ್ ಆಗಿ ಆಡಿದರು. ಆ್ಯಂಡ್ ಎಟ್ ದ ಎಂಡ್ ಗಿಲ್ ಅವರು 43 ಬಾಲಿಗೆ 61 ರನ್ ಹೊಡೆದು ಒಂಥರ ನಾನು ನಿಧಾನಕ್ಕೆ ಆಡ್ತೇನೆ, ಬಂಡೆ ಕಲ್ ಥರ ನಿಂತಿರ್ತೇನೆ, ವಿಕೆಟ್ ಹೋಗೋದಾಗೆ ನೋಡಿಕೊಳ್ತೇನೆ ಅಂತ ಅವ್ರು ಆಡ್ತಾ ಇದ್ರೆ, ಅವರ ಏನು ಆಪೋಸಿಟ್ ಆಗಿ ಇನ್ನೊಂದು ನಾನ್ ಸ್ಟ್ರೈಕರ್ ಎಂಡಲ್ಲಿ ಅಥವಾ ಗೊತ್ತಾಯ್ತಲ್ಲ ನಿಮಗೆ, ಅವರ ಜೊತೆಯಾಗಿ ಬಂದಂಥ ಆಟಗಾರರು ವಾಷಿಂಗ್ಟನ್ ಸುಂದರ್ ಮತ್ತು ರುದರ್ಫೋರ್ಡ್ ಇಬ್ಬರು ಸಹ ಚಚ್ಕೊಂಡು ಆಡಿದ್ರು. 16 ಬಾಲಿಗೆ 35, 29 ಬಾಲಿಗೆ 49. ಅಟ್ ದ ಎಂಡ್ 16.4 ಓವರಲ್ಲಿ ಟಾರ್ಗೆಟ್ ರೀಚ್ ಆಗಿದೆ. ಭರ್ಜರಿ ಜಯ GTಗೆ. ಈ ಜಯದೊಂದಿಗೆ ಅವರು ಕೂಡ ಸ್ಟ್ರಾಂಗ್ ಆಗಿದ್ದಾರೆ. ಪ್ಲೇ ಆಫ್ ರೇಸಲ್ಲಿ GT, ಡೆಲ್ಲಿ ಎಲ್ಲ
ಫುಲ್ ಸ್ಟೇಬಲ್ ಆಗಿ ಹೋಗ್ತಾ ಉಂಟು. ಇವ್ರದ್ದು ಎಂಜಿನ್ ಆಫ್ ಆಗಿದೆ SRH ಇದು. ಹೀಗೆ ಆಡಿದರೆ ಪಕ್ಕಾ ಪ್ಲೇ ಆಫ್ಗೆ ಹೋಗೋದೇ ಇಲ್ಲ. ಕಾನ್ಫಿಡೆನ್ಸ್ ಸಿಕ್ಕಾಪಟ್ಟೆ ಲೋ ಆಗಿರ್ಬೋದು. ಈಗ SRHಗೆ ಹೇಗೆ ಆಡ್ಬೇಕಂತ ಕನ್ಫ್ಯೂಷನ್. 300 ರನ್ ಹೊಡ್ಲಿಕ್ಕೆ ಟ್ರೈ ಮಾಡ್ಬೇಕಾ, 250 ಹೊಡ್ಲಿಕ್ಕೆ ಟ್ರೈ ಮಾಡ್ಬೇಕಾ, ಅಥವಾ ಫಸ್ಟ್ 200 ಹೊಡಿವ, ಅದಾದ್ಮೇಲೆ ಟೈಮ್ ಇದ್ರೆ 250 ಹೊಡಿವ, ಆ ಥರ ಫಿಕ್ಸ್ ಆಗ್ತಾರ ಗೊತ್ತಿಲ್ಲ. ಆ್ಯಂಡ್ ಈ ಸ್ಟೇಟ್ಮೆಂಟ್ ಅದಕ್ಕೆ ಪಾಸ್ ಮಾಡಬಾರ್ದು. 300 ರನ್ ಹೊಡೆದ್ಮೇಲೆ ಸ್ಟೇಟ್ಮೆಂಟ್ ಕೊಡಿ, ನಾವು 300 ರನ್ ಹೊಡ್ಲಿಕ್ಕೆ ಟ್ರೈ ಮಾಡ್ತೇವೆ ಅಂತ. ಸ್ಟೇಟ್ಮೆಂಟ್ ಜಾಸ್ತಿ ಕೊಡ್ತಾರೆ, ಅದೇ ತಗ್ಲಾಕೊಳ್ಳೋದು. ನಿಮ್ಗೇನು ಅನಿಸಿತ್ತು ಮ್ಯಾಚ್? ಆ್ಯಂಡ್ SRH ಎಲ್ಲಿ ಎಕ್ಸಾಕ್ಟ್ಲಿ ಎಡವ್ತಾ ಉಂಟು ಅದು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಕಮಿಂಡು ಬೆಂಡಿಸೋರು ಬೇಕಾ? ಅವರು ಸಹ ಏನು ಇಂಪ್ಯಾಕ್ಟ್ ಕ್ರಿಯೇಟ್ ಮಾಡ್ತಾ ಇಲ್ಲ. ಎಲ್ಲಿ ಮಿಸ್ ಹೊಡಿತು ನನಗೆ ಎಲ್ಲಿ ಅಂತ ಹೇಳ್ತೇನೆ. ಇಬ್ಬರು ಸಹ ಕೈ ಕೊಟ್ಟಿದ್ದಾರೆ, ಹೆಡ್ ಮತ್ತು ಅಭಿಷೇಕ್ ಶರ್ಮಾ ಇಬ್ಬರು ಸಹ ಒಟ್ಟಿಗೆ ಕೈ ಕೊಟ್ಟಿರೋದೆ ಮ್ಯಾಚ್ ಸೋಲಿಕ್ಕೆ ಕಾರಣ. ಲಾಸ್ಟ್ IPL ಎಲ್ಲ ಪವರ್ ಪ್ಲೇಲಿ 70 ರನ್ 80 ರನ್ 90 ರನ್ ಎಲ್ಲ ಬರ್ತಿತ್ತು. ಈಗ ಪವರ್ ಪ್ಲೇಲಿ ಇವರು ಔಟ್ ಆಗಿರ್ತಾರೆ, ಫಸ್ಟ್ 4 ಓವರಲ್ಲಿ ಔಟ್ ಆಗಿರ್ತಾರಲ್ಲ, ಅದೇ ಕಾರಣ ಅಂತ ನಂಗೆ ಅನಿಸ್ತಾ ಉಂಟು. ನಿಮ್ಗೇನು ಅನಿಸ್ತದೆ ಕಮೆಂಟ್ ಸೆಕ್ಷನ್ ತಿಳಿಸಿ. ಸರಿಯಾಗಿರೋ ಬರುವ ನಮಸ್ಕಾರ. ಇವತ್ತು RCBದು ಪ್ರಿವ್ಯೂ ವಿಡಿಯೋ ಬರ್ತದೆ.